ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಈಗಾಗಲೇ ಕೇಂದ್ರದಿಂದ ನೂತನ ಸಚಿವರ ಪಟ್ಟಿ ಕೂಡ ಬಂದಿದೆ. ನಾನು ಕೆಲವೊತ್ತಿನಲ್ಲಿ ಪ್ರಮಾಣ ವಚನವಾಗುತ್ತದೆ. ನಮ್ಮ ಜೊತೆಗೆ ಮಾತನಾಡೋಕ್ಕೆ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇರುವಂಥ ಮಂಕಾಳು ವೈದ್ಯರಿದ್ದಾರೆ. ಅವ್ರ ಜೊತೆಗೆ ಮಾತನಾಡೋಣ. ಮಂಕಾಳು ವೈದ್ಯರೇ, ಸಾಕಷ್ಟು ನಿರೀಕ್ಷೆಗಳಿತ್ತು. ಒಂದು ಕಡೆಗೆ ಸಂಪುಟ ವಿಸ್ತರಣೆ, ಮತ್ತು ಒಂದು ಕಡೆಗೆ ಅದೇ ರೀತಿ ರಾಜಕೀಯ ಒತ್ತಡಗಳು, ರಾಜಕೀಯ ಟೆನ್ಷನ್ಸ್ಗಳು ಇತ್ತು. ಈಗ ನಿರಾಳರಾಗಿದ್ದೀರಾ. ಕೊನೆಗೂ ಹೇಗೆ ಇದೆಲ್ಲವೂ ಕೂಡ ಸಾಧ್ಯವಾಯಿತು? ಮಂತ್ರಿ ಸ್ಥಾನ ಎರಡನೇ ಬಾರಿ ಕೊಡೋದಕ್ಕೆ ಯಾವ್ಯಾವ ಕಾರಣ ನಿಮ್ಗೆ ಸಹಾಯ ಆಯಿತು ಸರ್? ಪ್ರಥಮದಲ್ಲಿ ಇಡುಗುಂಜಿ ಮಹಾಗಣಪತಿ ಆಶೀರ್ವಾದ, ಅದರ ಜೊತೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ಎಲ್ಲರೂ ಸೇರಿ ನಾನು ಏನು 3 ವರ್ಷ ಕೆಲಸ ಮಾಡಿದ್ದೇನೆ ಅದನ್ನು ನೋಡಿ ಮುಂದೆ ಪಕ್ಷದಗೋಸ್ಕರ, ಪಕ್ಷದ ಸಲುವಾಗಿ ನಮ್ಮನ್ನು ಮತ್ತೆ ಪುನಃ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ರಾಹುಲ್ ಗಾಂಧಿಯವರಿಗೆ, ಸನ್ಮಾನ್ಯ ಸೋನಿಯಾ ಗಾಂಧಿಯವರಿಗೆ, ಹಾಗೂ ವೇಣುಗೋಪಾಲ್ ಸರ್ ಅವರಿಗೆ, ಅದ್ರ ಜೊತೆಯಲ್ಲಿ ಸುರ್ಜೇವಾಲಾ ಸರ್ ಅವರಿಗೆ, ಮತ್ತು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ಎಲ್ಲ ನನ್ನ ಕ್ಷೇತ್ರದ ಜನರ ಪರವಾಗಿ, ನನ್ನ ಜಿಲ್ಲೆಯ ಜನರ ಪರವಾಗಿ ಅಭಿನಂದಿಸ್ತೇನೆ. ಸರ್, ಸಹಜವಾಗಿ ನಿರೀಕ್ಷೆಗಳಿರುತ್ತೆ. ಈಗಾಗಲೇ ಮೀನುಗಾರಿಕಾ ಖಾತೆಯನ್ನು ವಹಿಸಿ ಕೆಲಸ ಮಾಡಿದಿರಿ. ಈಗ ಯಾವ ಖಾತೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್? ಅದೇ ಖಾತೆ ಓಕೆನಾ, ಅಥವಾ ಬೇರೆ ಯಾವ್ದಾದ್ರು ಖಾತೆ ಕೊಟ್ಟರೆ ನಿರ್ವಹಣೆ ಮಾಡೋದಕ್ಕೆ ರೆಡಿ ಇದ್ದೀರಾ? ಹೇಗೆ? ನಮ್ಮ ಪಕ್ಷದ ಹೈಕಮಾಂಡ್ ಯಾವುದೇ ಖಾತೆ ಕೊಟ್ಟರು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಖಾತೆಯನ್ನು ನನಗೆ ಜವಾಬ್ದಾರಿ ಕೊಟ್ಟರು ಅದನ್ನು ಕರೆಕ್ಟಾಗಿ ಎಲ್ಲೂ ವ್ಯತ್ಯಾಸ ಆಗದೇ ಇದ್ದ ಹಾಗೆ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತೇನೆ. ಜೊತೆಗೆ 2028 ಚುನಾವಣೆಗೆ ಈ ಒಂದು ಸಂಪುಟವನ್ನು ರೆಡಿ ಮಾಡಲಾಗ್ತಿದೆ ಅಂತ ಈಗಾಗಲೇ ಒಂದು ಸಂದೇಶವನ್ನು ಕೊಡಲಾಗಿದೆ. ಪ್ರಮುಖವಾಗಿ ಹಿಂದುಳಿದ ಸಮುದಾಯವನ್ನು ಒಟ್ಟಾಗಿ ಕರ್ಕೊಂಡು ಹೋಗುವಂಥದ್ದು, ಅದರಲ್ಲೂ ಕೂಡ ಹಿಂದುಳಿದ ಸಮುದಾಯಕ್ಕೆ ಈಗ ಸಿದ್ದರಾಮಯ್ಯನವರು ಇಲ್ಲದೇ ಇರೋದ್ರಿಂದ ಇನ್ನಷ್ಟು ಜವಾಬ್ದಾರಿಗಳು ಸಚಿವರ ಮೇಲೂ ಕೂಡ ಇದೆ. ಅಂದರೆ ಈಗಾಗಲೇ ಯಾರು ಮಂತ್ರಿ ಆಗ್ತಾರಲ್ಲ ಅವ್ರ ಮೇಲೂ ಕೂಡ ಇದೆ. ಹೀಗಾಗಿ ಪಕ್ಷ ಸಂಘಟನೆ ಮತ್ತು ಸರ್ಕಾರ ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ಸುತ್ತೆ ಸರ್? ಮುಖ್ಯಮಂತ್ರಿಗಳು ಯಾವುದೇ ಸಂದರ್ಭದಲ್ಲಿ ರಾಜ್ಯದ ಸಾಮಾನ್ಯ ಜನರ ಬಡವರ ಪರವಾಗಿರುವಂಥವ್ರು, ಅಲ್ಲಿ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಈಗ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ 20 ಜನ ಮಂತ್ರಿಗಳಿಗೆ ಮೊದಲೇ ಕೊಟ್ಟಂಥವ್ರು ಎಲ್ಲ ಸೇರಿ ಎಲ್ಲ ಮಂತ್ರಿಗಳು ಸೇರಿಕೊಂಡು ನಾವು ಮುಂದಿನ ಇಲೆಕ್ಷನ್ಗೋಸ್ಕರ, ನಮ್ಮ ಪಕ್ಷದಗೋಸ್ಕರ, ಈ ರಾಜ್ಯದ ಸಾಮಾನ್ಯ ಜನರು ಬಡವರಿಗೋಸ್ಕರ ನಾವು ಕೆಲಸ ಮಾಡಿ ವಿಶ್ವಾಸವನ್ನು ಗಳಿಸಿ ಮತ್ತೆ ಪುನಃ 2028ಕ್ಕೆ ಮತ್ತೆ ಖಂಡಿತ ನಾವು ಮತ್ತೆ ಸರ್ಕಾರ ಬಂದೇ ಬರ್ತದೆ. ಸರ್, ಇದ್ರ ಜೊತೆಗೆ ಹಿಂದುಗಡೆ ತೆರೆ ಹಿಂದೆ ಎಷ್ಟು ಕಸರತ್ತು ಮಾಡಬೇಕಾಯ್ತು ಸರ್? ರಾಜಕಾರಣ ಅಷ್ಟು ಸುಲಭ ಅಲ್ಲ. ಯಾರೇನು ಹೇಳಿದ್ರು ಕೂಡ ನಿಮಗೂ ಕೂಡ ಗೊತ್ತಿದೆ, ಅದೆಷ್ಟು ರಾತ್ರಿ ನಿದ್ರೆ ಮಾಡಲಿಲ್ಲವೋ ಗೊತ್ತಿಲ್ಲ ನನಗೆ. ಹೀಗಾಗಿ ತೆರೆ ಹಿಂದೆ ಕಸರತ್ತುಗಳು ಹೇಗಿತ್ತು, ಜೊತೆಗೆ ಮುಖ್ಯಮಂತ್ರಿಗಳನ್ನು ಹೇಗೆ ಮನವೊಲಿಸಿದ್ರಿ ಸರ್? ಮುಖ್ಯಮಂತ್ರಿಗಳು ನನಗೆ ಭಾಳ ನನ್ನನ್ನು ಹತ್ತಿರದಿಂದ ನೋಡಿದ್ದಾರೆ, ಹತ್ತಿರ ಇಟ್ಕೊಂಡಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅವರು ನಾನು ಏನು ಅನ್ನೋದನ್ನು ಅವರು ತಿಳ್ಕೊಂಡಿದ್ದಾರೆ. ನನ್ನನ್ನು ಯಾವುದೇ ಕಾರಣಕ್ಕೆ ಅವರು ಬಿಟ್ಕೊಡೋದಿಲ್ಲ ಅನ್ನುವಂಥ ವಿಶ್ವಾಸ ನನಗೆ ಇತ್ತು. ಹಾಗಾಗಿ ನನಗೆ ವ್ಯತ್ಯಾಸ ಆಗಿದೆ. ಈಗ ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರನ್ನು ತೂಗಿಸಿ ಮಾಡಿ ಯಾರ್ಯಾರಿಗೆ ಏನೇನು ಯಾವ ರೀತಿ ಗೌರವ ಕೊಡಬೇಕು, ಯಾವ ಸಮುದಾಯಕ್ಕೆ ಕೊಡಬೇಕು, ಎಲ್ಲವನ್ನು ನಮ್ಮ ಮುಖ್ಯಮಂತ್ರಿಗಳು ಕರೆಕ್ಟಾಗಿ ನಿಭಾಯಿಸಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಹೈಕಮಾಂಡ್ ಅವರು ಹಾಗೆ ಭಾಳ ಯೋಚನೆ ಮಾಡಿ ಡಿಸಿಷನನ್ನು ತಗೊಂಡಿದ್ದಾರೆ. ಹಾಗಾಗಿ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಯಾವುದೇ ಕಾರಣಕ್ಕೆ ನಾವು ಮತ್ತೆ ಪುನಃ 28ಕ್ಕೆ ನಮ್ಮ ಸರ್ಕಾರ ಬರ್ತದೆ. ಈಗ ಏನು ಮತ್ತೆ 20 ತಿಂಗಳ ಇದೆ, ಸಾಮಾನ್ಯ ಜನರದು, ಬಡವರದು, ಈ ರಾಜ್ಯದ ಜನರ ಸಲುವಾಗಿ ನಾವು ಎಲ್ಲ ರೀತಿಯಿಂದ ತ್ಯಾಗ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಸರ್, ಕೊನೆಯದಾಗಿ ಜಿಲ್ಲೆಯ ಜನಕ್ಕೆ ಏನು ಹೇಳೋದಕ್ಕೆ ಬಯಸ್ತೀರಿ? ಇನ್ನು ಮುಂದೆ ಸಚಿವರಾಗಿ ಸಾಕಷ್ಟು ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ. ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ. ಒಂದು ಕಡೆಗೆ ಮಳೆ, ಮತ್ತೊಂದು ಕಡೆಗೆ ಇನ್ನಿತರ ಸಮಸ್ಯೆಗಳು. ಹೀಗಾಗಿ ಜಿಲ್ಲೆಯ ಜನಕ್ಕೆ ಏನು ಸಂದೇಶ ಕೊಡ್ತೀರಿ? ಜಿಲ್ಲೆಯ ಜನಕ್ಕೆ ಅಭಿನಂದಿಸ್ತೇನೆ. ಯಾಕೆಂದರೆ 3 ವರ್ಷ ನಾನು ಕೆಲಸ ಮಾಡಿದ್ದೇನೆ. ನಮ್ಮದು ಗುಡ್ಡಗಾಡು ಪ್ರದೇಶ, ದೊಡ್ಡ ಜಿಲ್ಲೆ. ಆದರೂ ನನ್ನ ಕೈಲಿ ಏನು ಸಾಧ್ಯ ಆಗ್ತದೆ, ನಮ್ಮ ಸರ್ಕಾರದಿಂದ ಏನು ಮುಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮುಡಿಸಿದ್ದೇನೆ ನಾನು. ಮುಂದೆ ಹಾಗೆ ಸಮಸ್ಯೆಗಳನ್ನು ನಿಭಾಯಿಸಿ
ದೇವರಲ್ಲಿ ಕೇಳ್ಕೊಳ್ತೀನಿ ಯಾವುದೇ ಸಮಸ್ಯೆ ಬರೆದಿದ್ದ ಹಾಗೆ ಎಲ್ಲ ಕಡೆ ಮಳೆಯಿಂದ ತೊಂದರೆ ಆದರೂ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಆಗಲಿಲ್ಲ, ಮುಂದೆ ಆಗೋದಿಲ್ಲ ಅನ್ನುವಂಥ ವಿಶ್ವಾಸ. ಹಾಗಾಗಿ ನಾನು ಯಾವುದೇ ರೀತಿಯಲ್ಲಿ ಇಡೀ ಜಿಲ್ಲೆನ ಸಮರ್ಪಕವಾಗಿ ಎಲ್ಲೂ ವ್ಯತ್ಯಾಸ ಆಗದೆ ಎಲ್ಲರಿಗೂ ಒಂದು ನ್ಯಾಯ ಸಿಗುವ ಹಾಗೆ, ಸಾಮಾನ್ಯ ಜನರು ಬಡವರಿಗೆ ಸುರಕ್ಷಿತವಾಗಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಏನು ವ್ಯವಸ್ಥೆ ಆಗಬೇಕು ಅದನ್ನು ಮಾಡುವಂಥ ಕೆಲಸವನ್ನು ನಾನು ಖಂಡಿತ ನನ್ನ ಜಿಲ್ಲೆಯ ಜನಕ್ಕೆ ಮಾಡ್ತೇನೆ. ಅದರಲ್ಲಿ ವಿಶೇಷವಾಗಿ ನನ್ನ ಕ್ಷೇತ್ರದ ಜನಕ್ಕೆ ಅಭಿನಂದಿಸ್ತೇನೆ. ನನ್ನನ್ನು ಆಯ್ಕೆ ಮಾಡಿ ಇಲ್ಲಿ ಕಳಿಸೋದ್ರಿಂದ ಮತ್ತೆ ಪುನಃ 2ನೇ ಬಾರಿಗೆ ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು. ನನ್ನ ಕ್ಷೇತ್ರದ ಎಲ್ಲ ಜನರಿಗೆ ನಾನು ಅವರಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ. ಧನ್ಯವಾದ ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನೂತನ ಸಚಿವರಾಗ್ತಾ ಇರುವಂಥ ಮಂಕಾಳು ವೈದ್ಯ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.